ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೀರ ಹಿರೇಮಠ್, ಡಿವೈಎಸ್ಪಿ ಬೈಲಹೊಂಗಲ ಉಪವಿಭಾಗ. ಎಲ್ಲ ಬೈಲಹೊಂಗಲ ಉಪವಿಭಾಗದ ಸಾರ್ವಜನಿಕರಿಗೆ ನಾನು ತಿಳಿಸುವುದೇನೆಂದರೆ, ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಕದಡುವ ಹಾಗೂ ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳನ್ನು ಪತ್ತೆ ಮಾಡಿ ಆ ವ್ಯಕ್ತಿಗಳ ಮೇಲೆ ಕಾನೂನಾತ್ಮಕವಾಗಿ ರೌಡಿ ಶೀಟ್ ನಾವು ತೆರೆದಿರ್ತೇವೆ. ಅಂತಹ ವ್ಯಕ್ತಿಗಳು ರೌಡಿ ಶೀಟ್ ತೆರೆದ ನಂತರ ಸುಧಾರಣೆಯಾಗದೆ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ನಮಗೆ ಕಂಡು ಬಂದಿರ್ತದೆ. ಅಂಥವ್ರಿಗೆ ನಾವು ಈ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಎಲ್ಲ ಚಲನವಲನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ನಾವು ಸ್ಪೆಷಲ್ ಆಗಿ ಆ್ಯಂಟಿ ರೌಡಿ ಸ್ಕ್ವಾಡ್ನ ಕೂಡ ನಾವು ಫಾರ್ಮ್ ಮಾಡಿದ್ದೇವೆ. ನಮ್ಮ ಸ್ಕ್ವಾಡ್ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ಬೋದು ಅಥವಾ ನಿಮ್ಮ ಚಲನವಲನ ಇರ್ಬೋದು, ನಿಮ್ಮ ಏನೇನು ಆ್ಯಕ್ಟಿವಿಟೀಸ್ ಇದೆ ನಿಮ್ಮನ್ನು ನಾವು ಗಮನಿಸ್ತಾ ಇದ್ದೇವೆ. ನೀವು ಏನಾದರೂ ಅಪರಾಧ ಕೃತ್ಯಗಳಲ್ಲಿ ಮತ್ತೆ ಭಾಗಿಯಾದಲ್ಲಿ ಅಥವಾ ಯಾರಿಗಾದರೂ ಹೆದರಿಸೋದು, ಬೆದರಿಸೋದು, ತೊಂದರೆ ಕೊಡೋದು ಮಾಡಿದಲ್ಲಿ ಅಥವಾ ಕಾಲೇಜಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳನ್ನ ಚುಡಾಯಿಸೋದು ಮಾಡಿದಲ್ಲಿ ನಿಮ್ಮ ಮೇಲೆ BNS ಅಡಿಯಲ್ಲಿ ಅಥವಾ ಲಾಗೂ ಆಗತಕ್ಕಂಥ ಸ್ಪೆಷಲ್ ಆ್ಯಂಡ್ ಲೋಕಲ್ ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ತೇವೆ. ಇದರ ಜೊತೆಗೆ ಮುಂದೆ ಆಗ್ತಕ್ಕಂಥ ಘಟನೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ BNSS ಅಡಿಯಲ್ಲಿ PR ಅನ್ನು ದಾಖಲಿಸಿ ನಿಮ್ಮ ಮೇಲೆ ಬಾಂಡ್ ಓವರ್ ಮಾಡಿಸ್ತೇವೆ. ನೀವು ಆ ಬಾಂಡ್ ಓವರ್ನ ಮಾಡಿದ್ದನ್ನು ನೀವು ವೈಲೇಟ್ ಮಾಡಿದಲ್ಲಿ ನೀವು ಬಾಂಡಲ್ಲಿರ್ತಕ್ಕಂಥ ಅಮೌಂಟ್ ಏನಿದೆ ದುಡ್ಡನ್ನು ಅದನ್ನು ನೀವು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ಇದು ಕೂಡ ತಾವು ಕೇಳದೆ ಹೋದಂಥ ಪಕ್ಷದಲ್ಲಿ ಗಡಿಪಾರು ಮಾಡಲಿಕ್ಕೆ ಅಥವಾ ಗೂಂಡಾ ಆ್ಯಕ್ಟ್ ಹಾಕಲಿಕ್ಕೆ ಅಥವಾ KKOK ಅಡಿಯಲ್ಲಿ ಕೂಡ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಹಾಗಾಗಿ ನಿಮಗೆ ಕೊನೆಯದಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾರಾದರೂ ಕೂಡ ರೌಡಿ ಶೀಟರ್ಸು ಈ ಸಿವಿಲ್ ವ್ಯಾಜ್ಯದಲ್ಲಿ ಕೂಡ ಭಾಗಿಯಾಗೋದು ನಮ್ಮ ಗಮನಕ್ಕೆ ಬಂದಿರ್ತದೆ. ಸಿವಿಲ್ ವ್ಯಾಜ್ಯದಲ್ಲಿ ಭಾಗಿಯಾಗಿ ಒಂದು ಪಾರ್ಟಿ ಜೊತೆಗೆ ನೀವು ಸೇರಿಕೊಂಡು ಅದನ್ನು ಬಗೆಹರಿಸ್ಲಿಕ್ಕೆ ಹೋದರೆ, ಯಾರಿಗಾದರೂ ಹೆದರಿಸ್ಲಿಕ್ಕೆ ಹೋದರೆ ನಿಮ್ಮ ಮೇಲೆ ಖಡಾಖಂಡಿತವಾಗಿ ನಾವು ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಳ್ತೇವೆ. ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರ್ತದೆ. ಇದರ ಜೊತೆಗೆ ಭಾಳಷ್ಟು ಜನ ಯುವಕರು ಫಾಲೋವರ್ಸು ನೀವು ಅವರನ್ನು ರೌಡಿ ಶೀಟರ್ಗಳನ್ನ ಅಣ್ಣ ಬಾಯಿ ಅಂದ್ಕೊಂಡು ಅಥವಾ ಇದು ಯಾವುದೋ ಸರ್ಕಾರ ಅಂತ ಹೇಳ್ಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಥವಾ ಅವರು ಜೈಲಿಂದ ಬಂದ ತಕ್ಷಣ ಅವ್ರ ಜೊತೆ ವಿಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತೆಕ್ಕೊಳ್ಳೋದು, ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳೋದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳೋದು ಮಾಡ್ತಾ ಇದ್ದೀರಿ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ನಾವು ಭಾಳಷ್ಟು ಜನರನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಠಾಣಾ ವ್ಯಾಪ್ತಿಯಲ್ಲಿ, ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನ ನಾವು ನಿರ್ವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ನುರಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವೇನಾದರೂ ಈ ಥರ ಹಾಕಿದ್ದು ಕಂಡು ಬಂದರೆ ಆ ರೌಡಿ ಶೀಟರ್ಗಳಿಗೆ ಏನು ನಾವು ಕ್ರಮ ಕೈಗೊಂಡಿರ್ತೀವೋ ಅವ್ರ ಜೊತೆಗೆ ನೀವು ಕೂಡ ಹೋಗ್ಬೇಕಾಗ್ತದೆ. ನಿಮ್ಮ ಒಂದು ಒಳ್ಳೆಯ ಜೀವನ ಏನಿದೆ, ನೀವು ನಿಮ್ಮ ವಿದ್ಯಾಭ್ಯಾಸದತ್ತ ಗಮನ ಕೊಡಿ ಅಥವಾ ನೀವು ಮಾಡ್ತಕ್ಕಂಥ ಕೆಲಸದತ್ತ ಗಮನ ಕೊಡಿ. ದಯವಿಟ್ಟು ಯಾರೂ ಕೂಡ ಸಮಾಜದಲ್ಲಿ ಶಾಂತಿ ಕದಡುವ ಅಥವಾ ಸಮಾಜಕ್ಕೆ ಕೆಟ್ಟದ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಪೊಲೀಸ್ ಇಲಾಖೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಕೊನೆಯದಾಗಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ಗಮನಕ್ಕೆ ಏನಾದರೂ ಬಂದರೆ ಖಡಾಖಂಡಿತವಾಗಿ ನಾವು ಯಾವುದೇ ಮುಲಾಜಿಲ್ಲದೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ. ಧನ್ಯವಾದ.